ಗುಡ್ ಮಾರ್ನಿಂಗ್ ಸ್ಟೀಜ್. ನನ್ನ ಹೆಸರು ಬಂದು ರಮೇಶ್ ಅಂತ, ಡೈಮಂಡ್ ಡೈರೆಕ್ಟರ್. ನಮ್ಮದು ಹಿರಿಯೂರು ತಾಲೂಕು ವೇಣಕಲ್ಗುಡ್ಡ. ಸ್ನೇಹಿತರೆ, ಹಿರಿಯೂರು ತಾಲೂಕಲ್ಲಿ ಒಬ್ಬ ರೈತರಿಗೆ ನಾವು ಟೊಮೊಟೊ ಕ್ರಾಪಿಗೆ ನಮ್ಮ ಅಗ್ರಿ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡಿದ್ವಿ. ಸ್ನೇಹಿತರೆ, ವಿತೌಟ್ ಕೆಮಿಕಲ್ 1% ಕೂಡ ಕೆಮಿಕಲ್ನ ಮಾಡಿಲ್ಲ. ಅವರು ಬೆಂಗಳೂರಿಂದ ರೀಸೆಂಟಾಗೆ ಅಗ್ರಿಕಲ್ಚರ್ ಮಾಡಬೇಕಂತೇಳಿ ಊರಲ್ಲಿ ಸೆಟ್ಲಾಗಿದ್ದರು. ಟ್ರೆಡಿಷನಲ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ಕ್ರಾಪ್ಗೆ ಕೈ ಹಾಕಿದ್ದು ಟೊಮೊಟೊ ಮಾಡಲಿಕ್ಕೆ ಅಂತ ಹೇಳಿ. 1% ಕೆಮಿಕಲ್ ಮಾಡಿಲ್ಲ. ರೈತರು ಇಲ್ಲೇ ಇದ್ದಾರೆ, ಮಾತಾಡ್ಸೋಣ. ಯಾವ ರೀತಿ ಗ್ರೋತ್ ಬಂದಿದೆ, ಎಷ್ಟು ಇಳುವರಿ ಬರ್ತಾ ಇದೆ, ರೇಟೆಲ್ಲ ಹೆಂಗೆ ಸಿಗ್ತಾ ಇದೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ದೇವರಾಜ್ ಅಂತೇಳಿ. ಯಾವ ಊರು ಸರ್? ಕಣಜನಹಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟು. ಓಕೆ, ನೀವು ಒಂದು ಅಗ್ರಿ ಪ್ರಾಡಕ್ಟ್ಸ್ನ ಮಾಡಿದ್ವಿ. ಯಾವ ರೀತಿ ಅನ್ನಿಸ್ತಾ ಇದೆ ನಿಮಗೆ? ನಮಗೆ ತುಂಬ ಚೆನ್ನಾಗಿ ಬಂದಿದೆ ಕ್ರಾಪ್ ಎಲ್ಲನೂ. ಹಾಂ, ಇದರಲ್ಲಿ ನೋಡಿದರೆ ನೋಡ್ತಾ ಇದ್ದೀರಾ ನೀವೇನೆ, ಕಾಣಿಸ್ತಾ ಇರ್ಬೋದು ನಿಮಗೆ ಓಕೆ. ಯಾವ ಥರ ಯಾವ ಮಟ್ಟಿಗೆ ಇದೆ ಅಂತಂದೇಳಿ. ಕಾಯೆಲ್ಲ ಹೆಂಗಿದೆ ಸರ್? ಕಾಯೆಲ್ಲ ಸೂಪರಾಗಿದೆ. ಹಾಂ, ಎಲೆ ಯಾವುದೇ ಥರದ್ದು ವೈರಸ್ ಬರ್ದೇನೆ ಹಾಂ, ಚೆನ್ನಾಗಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ. ನೋಡಿದ್ದೀನಿ. ಈಗ ಮಳೆ ಎಲ್ಲ ಹಿಡ್ಕೊಂಡಿತ್ತಲ್ಲ, ಸಾಕಷ್ಟು ಜನದ್ದೆಲ್ಲ ಕ್ರಾಪ್ ಹೋಯ್ತು. ನಿಮ್ಮದ್ರಲ್ಲಿ ಏನಾದರೂ ಮಚ್ಚೆ ಬಂದಿದೆಯಾ? ಬಂದಿದೆ, ಒಂದು ಸ್ವಲ್ಪ ನಮ್ಮ 20% ಬಂದಿದೆ. ಹಾಂ, ತುಂಬ ಅಂದರೆ ತೀರಾ ತುಂಬ ಬಂದಿದೆ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಬೆಟರ್, ನಮ್ಮದು ಬೆಟರ್ ಇದೆ. ಬೆಟರ್ ಇದೆ. ಈಗ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಕೆಮಿಕಲ್ ಇಲ್ದಲ್ಲೇ ಬೆಳಿಬೋದಾ? ಬೆಳಿಬೋದು, 100% ಬೆಳಿಬೋದಾ? 100% ಧಾರಾಳವಾಗಿ ಬೆಳಿಬೋದು. ಹಾಂ, ಇಲ್ಲಿ ಇರ್ತಕ್ಕಂಥ ಅಗ್ರಿ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾವು ಕಡಿಮೆ ಖರ್ಚಲ್ಲಿ ತುಂಬ ಇಳುವರಿನೂ ತಗೋಬಹುದು. ನೋಡ್ತಾ ಇದ್ದೀರಾ ನೀವೇ, ನೋಡಿ ನಾನು ಇಲ್ಲಿ ನಿಂತಿದ್ದೀನಿ, ತಗ್ಗಲ್ಲ ಏನಲ್ಲ. ಹಾಂ. ಈ ಗಿಡದ ಮಟ್ಟವಾಗಿ ಎಷ್ಟು ಅಡಿ ಬೆಳೆದಿದೆ ಗಿಡ? 5 ಅಡಿ ಸುಮಾರಿದೆ. ಈಗ ಇನ್ನೂ ಹೋಗ್ತದೆ. ನೀವು ಎಷ್ಟು ಸಾವಿರ ಗಿಡ ಹಾಕಿರೋದು? ನಾನು ಹಾಕಿರೋದು 3,500 ಗಿಡ. ಇಳುವರಿ ಅದಕ್ಕೆ ಬಂದಿದೆಯಾ? ಬಂದಿದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ 1,500 ಬಾಕ್ಸ್ ಮೇಲೆ ಆಗ್ಬೋದಾ? ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ಈಗ ಆಲ್ರೆಡಿ ಅನ್ನ ಕ್ರಾಪ್ನ ಕೀಳ್ತಾ ಇದ್ದೀರಿ, ಶೈನಿಂಗ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಒಳ್ಳೆ ರೇಟ್ ಸಿಕ್ಕಿದೆ. ಹಾಂ, ಈ 3 ಟೈಮ್ಸ್ ಸಹ 300 ರೂಪಾಯಿ ಆಗಿದೆ. ಈಗ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಸಾಯನಿಕ ಮುಕ್ತವಾಗಿ ಬಳಸಿ ಸಾವಯವ ಕೃಷಿಯಲ್ಲಿ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಈ ಏನೋ ಆಸಿಡ್ ಕಂಟೆಂಟ್ ಇರೋಂಥ ಔಷಧಿಗಳನ್ನಾಗಲಿ ಇನ್ನೊಂದಾಗಲಿ ನಮಗೆ ಬೇಗ ಸೈಡ್ ಎಫೆಕ್ಟ್ಸ್ ಕಾಣ್ಬೋದು. ಇದರಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕಾಣೋದಿಲ್ಲ. ಹೆಚ್ಚಿಗೆ ಹಾಕೊಂಡ್ರೆ ಗಿಡ ಹೋಗ್ಬಿಡುತ್ತೇನೋ, ಮುರಿದೋಗ್ಬಿಡುತ್ತೇನೋ, ಹಾಳಾಗುತ್ತೇನೋ ಅನಿಸ್ಬೋದು. ಆದರೆ ಈ ಪ್ರಾಡಕ್ಟಲ್ಲಿ ನಮ್ಗೆ ಯಾವುದೇ ಥರದನ್ನ ಸೈಡ್ ಎಫೆಕ್ಟ್ಸ್ ಸ್ಟಾರ್ಟಿಂಗ್ ಮಾಡಿರೋದಲ್ಲ ಸರ್? ಮೂರು ಬೇರೆ ಮೇಂಟೈನ್ ಮಾಡಿರೋಂಗಿದಾವೆ. ಈ ಪ್ರಾಡಕ್ಟ್ ಯೂಸ್ ಮಾಡೋದನ್ನ ಚೆನ್ನಾಗಿದೆ. ಒಂದು ಬಚ್ಚಿಕೊಂಡು ನಗುವಂತ ಚೆನ್ನಾಗಿದೆ. ಸ್ನೇಹಿತರೆ ನೋಡ್ಬೋದು, ಸರ್ದು ಒಂದು ಕಾಫಿ ಇದೆ, 3,000 ಗಿಡ ತುಂಬ ಚೆನ್ನಾಗಿ ಮಳೆ ಬಂತು. ಬೇರೆ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಮಳೆ ಇತ್ತು, ಬಟ್ ಯಾವುದೇ ಇತ್ತೀಸ್ಕೊಂಡಿಲ್ಲ. ಗಿಡ ಅಲ್ಟಿಮೇಟ್ ಗ್ರೋತ್ ಇದೆ. ಹತ್ರ 5.5 ಅಡಿ ಗಿಡ ತುಂಬ ಬರ್ತಾ ಇದೆ. ಆಲ್ರೆಡಿ ಅವರು ಕ್ರಾಪ್ ಬಿಡಿಸ್ತಾರೆ. ಲೋಡ್ ಮೆತಕ ಚೆನ್ನಾಗಿ ದಷ್ಟು ಬೆಳೆದಿದ್ದಾವೆ. ಅವು ಎಲ್ಲೇ ಆಗ್ತಾ ಇಲ್ಲ. ಲೋಡ್ ನಮಗೆ ಎಬ್ಸ್ಲಿಕ್ಕೆ ಯಾವ ರೀತಿ ಕಾಯಿ ಅನ್ನೋದು ನೋಡಿ ಹೋಗ್ಬೋದು ಸ್ನೇಹಿತರೆ, ಯಾವ ರೀತಿ ಲೋಡು ಅಂತ ನೀವು ಕ್ರಾಪ್ ನೋಡ್ಬೋದು. ಕಾಯಿ ಹೆಂಗೆ ಫಿನಿಶಿಂಗ್ ಇದೆ, ಯಾಕಂದರೆ ಗಿಡ ಅಷ್ಟು ಬೋಗಸಾಗಿ ಬಂದಿರೋದ್ರಿಂದ ನಿಮಗೆ ಲೋಡ್ನ ತಸ ಕಾಣ್ತಾ ಇಲ್ಲ. ಮುಚ್ಚ ನೋಡಿ ಸ್ನೇಹಿತರೆ, ಬುಡದಿಂದ ಕ್ರಾಪ್ ಇದೆ ನೋಡಿ. ತಪ್ಪು ಕಾಣ್ತಾರೆ. ಓಕೆ, ಥ್ಯಾಂಕ್ ಯು ಡಿಯರ್ಲಿ.